ನಮಸ್ಕಾರ. ಈಗ ರಾಜ್ಯ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಅಥವಾ ಕೃಷಿ ಜಂಟಿ ನಿರ್ದೇಶಕರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಏನಂತ ಅಂದರೆ, ಡ್ಯಾಮ್ಗಳಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳಲ್ಲಿ ರಾಜ್ಯದಲ್ಲಿ ನೀರಿನ ಕೊರತೆ ಲಭ್ಯತೆ ಇಲ್ಲದೆ ಇರೋದ್ರಿಂದ ನೀವು ರಾಗಿ, ಜೋಳ, ಉದ್ದು ಹಾಕಳಿ ಅಂತ ಹೇಳಿದ್ದಾರೆ. ನಿಜ, ನಾವು ಉದ್ದು ಜೋಳನೇ ಹಾಕೊಳ್ತೀವಿ. ಆದರೆ ನಮ್ಮ ಕುಟುಂಬ ನಿರ್ವಹಣೆಗೆ ಅವರು ಯಾವುದೇ ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿಲ್ಲ. ಹಾಗಾಗಿ ಇವತ್ತು ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಕನಿಷ್ಠ 1 ಎಕರೆಗೆ 1 ಲಕ್ಷ ರೂಪಾಯಿ ಕಾಂಪನ್ಸೇಷನನ್ನು ಕೊಡಬೇಕು. ಅಂದರೆ 1 ಎಕರೆಗೆ 1 ಲಕ್ಷ ರೂಪಾಯಿ ಬರ ಪರಿಹಾರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈತರ ಸಾಲ ಮನ್ನಾ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದರೆ, ರಾಜ್ಯದ ರೈತರ ಹಿತ ಕಾಯ್ತಾರೆ, ಮುಂದಿನ ಪೀಳಿಗೆಗೆ ರೈತರನ್ನ ರಕ್ಷಣೆ ಮಾಡ್ದಂಗೆ ಆಗುತ್ತೆ. ರಾಜ್ಯ ಸರ್ಕಾರದ ಹೊಣೆ ಕೂಡ ಅದೇ ಆಗಿರ್ತದೆ. ರಾಜ್ಯ ಸರ್ಕಾರಕ್ಕೆ ಏನಾದರೂ ರೈತರ ಮತ್ತು ಜಾನುವಾರುಗಳ ಮೇಲೆ ಕಾಳಜಿ ಇದ್ದರೆ ಕೂಡಲೇ ತುರ್ತು ಅಧಿವೇಶನವನ್ನು ಕರೆದು ರಾಜ್ಯ ಸರ್ಕಾರ ಸಾಲ ಮನ್ನಾ ಮತ್ತು 1 ಲಕ್ಷ ರೂಪಾಯಿ 1 ಎಕರೆಗೆ ಬರ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಮೈಸೂರು ಜಿಲ್ಲಾಧ್ಯಕ್ಷರು ಬನ್ನೂರು ನಾರಾಯಣ್ ಹಾಗೂ ನಮ್ಮ ಕೃಷ್ಣೇಗೌಡರು, ಶಿವರಾಮು ಮತ್ತು ಮಂಚಿಗೌಡರು, ಲೋಕೇಶ್ ಅವರು ಸೇರಿ ಇಡೀ ರಾಜ್ಯದ ಜಾನುವಾರುಗಳ ಪರವಾಗಿ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಒಂದು ವೇಳೆ ಈ ನಿಟ್ಟಿನಲ್ಲಿ ಇದೇನಾರ ಪರಿಹಾರ ಅಥವಾ ಸಾಲ ಮನ್ನಾ ಆಗದೇ ಇದ್ದರೆ ಮುಂದೆ ಆಗುವಂಥ ರೈತರ ಆತ್ಮಹತ್ಯೆಗಳಿಗೆ, ಜಾನುವಾರುಗಳ ಸಾವು ನೋವುಗಳಿಗೆ ರಾಜ್ಯ ಸರ್ಕಾರವೇ ಹೊಣೆಗಾರರಾಗಿರಬೇಕಾಗ್ತದೆ. ಮುಂದೆ ಆಗುವ ರೈತರಿಂದ ಆಗತಕ್ಕಂಥ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ರಸ್ತೆಗಳಲ್ಲಿ ಮಂತ್ರಿಗಳನ್ನ ಅಡ್ಡ ಹಾಕಬೇಕಾಗ್ತದೆ, ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ತೋರಿಸಬೇಕಾಗ್ತದೆ. ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ರೈತರ ಪರವಾಗಿ, ಜಾನುವಾರು ಪರವಾಗಿ ತುರ್ತು ಅಧಿವೇಶನ ಕರೆದು ಒಂದು ಆದೇಶವನ್ನು ಹೊರಡಿಸಿ ರೈತರ ಜಾನುವಾರುಗಳ ರಕ್ಷಣೆ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ.